ನಮ್ಮ ಅಧ್ಯಕ್ಷ ಹೇಳಿದಂಗೆ ನನ್ನ ಜೀವನದಲ್ಲಿ ಸರಳತೆಯಿಂದ ನಾನು ನಡ್ಕೊಂಡ್ ಬಂದಿದ್ದೆ. ನನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ ಬಹಳಷ್ಟು ಏಳು ಬೀಳುಗಳನ್ನು ಕಂಡಿದ್ದೇನೆ. ನಮ್ಮ ಈ ಭಾಗದ ಲೀಡರ್ಗಳು, ನಮ್ಮ ಫ್ಯಾಮಿಲಿ ಮೆಂಬರ್ಸು ಬೇಡ, ನನ್ನ ಬರ್ತ್ಡೇ ಸುಮ್ಮನೆ ಸರಳವಾಗಿ ಮಾಡ್ಕೊಳ್ಳೋಣ ಅಂದ್ರೆ ಕೇಳಲಿಲ್ಲ. ಅವರು ದಯಮಾಡಿ ಮಾಡ್ಕೊಳ್ಳೇಬೇಕು ಅಂತ ಅವರೆಲ್ಲರ ಸಹಕಾರದಿಂದ ಮಾಡಿದ್ದಾರೆ. ನಮ್ಮ ಲೀಡರ್ಸನ್ನು ಬಂದು ಆಶೀರ್ವಾದ ಮಾಡೋಗಿದೆ. ಪಕ್ಷದ ಎಲ್ಲ ಮುಖಂಡರು, ಅಂಜಿನಪ್ಪ ಇರ್ಬೋದು, ಉದ್ದೇಶ್ ಇರ್ಬೋದು, ಮರೇಗೌಡರು, ನಮ್ಮ ಅನಿಲ್ ಚಲ್ಗೇರಿ ಅವರು, ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳು, BLA2ಗಳು ಎಲ್ಲರೂ ಕೂಡ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಒಂದೇ ವಾರ್ಡಲ್ಲ 2-3 ವಾರ್ಡಿನ ಜನಗಳು ಬಂದು ನಮ್ಗೆ ಆಶೀರ್ವಾದನ ಮಾಡೋದು. ದೇವರು ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ, ಅವರೆಲ್ಲ ಒಂದು ಪಕ್ಷದ ಕೆಲಸವನ್ನು ಮಾಡ್ಲಿ ಅಂತ ಹೇಳಿ 30 ವರ್ಷದಿಂದ ನಾನು ಸುಮಾರು 2007ರಲ್ಲಿ ನಾನು ಬಿಜೆಪಿ ಬಂದೆ. ಅವತ್ತಿಂದ ನಾನೇನು ಅಧಿಕಾರ ಕೊಡ್ತಾರೆ ಅಂತ ಏನು ಬಂದಿಲ್ಲ. ನನ್ಗೆ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಬೇರೆ ಪಕ್ಷದನ್ನ ಕರಿತೀನಿ, ನಾನು ಹೋಗದೆ ನಾನು ಬಿಜೆಪಿನಲ್ಲಿ ಉಳ್ಕೊಂಡು ಕೆಲಸ ಮಾಡ್ತಿದ್ದೆ. ನಮ್ಮ ಸೇವೆ ಏನಿದ್ರು ಬಿಜೆಪಿ ಪಕ್ಷ ಕಟ್ಟೋದು ಅಷ್ಟೇ. ನಮ್ಮ ಪಕ್ಷದವರು ಆಯ್ತಪ್ಪ ಈ ವಾರ್ಡಲ್ಲಿ ನೀನು ಕೆಲಸ ಮಾಡು ಅಂತ ಹೇಳಿದ್ರು, ಜನಸೇವೆ ಮಾಡು ಅಂತ ಹೇಳಿದ್ರು, ನಾನು ಆ ಪಕ್ಷದ ಆದೇಶದಂಗೆ ನಡ್ಕೊಂಡು ಜನಪರ ಕೆಲಸಗಳನ್ನ ಮಾಡ್ತೀನಿ. ಕುಡಿಯೋ ನೀರು ಇರ್ಬೋದು, ಲೈಟು, ಮತ್ತೆ ರಸ್ತೆ, ಏನೇನು ಮೂಲಭೂತ ಸೌಕರ್ಯಗಳು ವಂಚಿತರಾಗಿರೋ ಜನ ಅದನ್ನ ಮಾಡಿಸ್ತೀನಿ. ಮತ್ತೆ ಬಡವರಿಗೆ, ತೀರಾ ಬಡವರಿಗೆ ಸರ್ಕಾರದಿಂದ ಏನು ಸವಲತ್ತು ಸಿಗುತ್ತೆ ಅದನ್ನ ತಂದ್ಕೊಡಂತ ಪ್ರಯತ್ನನ ಮಾಡ್ತೀವಿ. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಮಹೇಶ್ ಅವರು, ಈಗಾಗಲೇ ಪೌರ ಕಾರ್ಮಿಕ ಸನ್ಮಾನ ಇಟ್ಕೊಂಡಿದ್ವಿ, ಮತ್ತೆ ವಾಟರ್ ಮ್ಯಾನ್ಗಳು ಇಟ್ಕೊಂಡಿದ್ವಿ, ಮತ್ತೆ ಹಿರಿಯ ನಾಗರಿಕರಿಗೆ ಗಿಫ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಫ್ಯಾಮಿಲಿ ಮತ್ತೆ ಸ್ನೇಹಿತರು, ನಮ್ಮ ಪಕ್ಷದ ಎಲ್ಲ ಲೀಡರ್ಗಳನ್ನು ಸಹಕರಿಸಿದ್ದಾರೆ, ಕೊಟ್ಟಿದ್ದಾರೆ. ರಕ್ತದಾನ ಶಿಬಿರ ಒಂದು ಮಾಡಿದ್ರು, ಅದು ಬೆಂಗಳೂರು ಹಾಸ್ಪಿಟಲ್ ರಕ್ತದಾನ ಶಿಬಿರ ಮಾಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿಯವರು ಮತ್ತೆ ಸ್ನೇಹಿತರು, ನಮ್ಮ ಪಕ್ಷದ ವತಿಯಿಂದ ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಓಕೆ ಸರ್. ಈಗ ಮೊದಲನೇದಾಗಿ ಮೈಲ್ಸಂದ್ರ ಮುದ್ರಾಜಣ್ಣವರಿಗೆ ಹುಟ್ಟುಹಬ್ಬದ ಯಾವ ಸ್ಥಿತಿನೂ ಸಹ ಉದ್ಘಾಪನ ಏನು ಅಂದ್ರೆ ಸರಳತೆ ತುಂಬಾ ಮುಂದಿದ್ದಾರೆ. ಪ್ರತಿ ಸತಿನೂ ಅಷ್ಟೇ ಮನೆಯಲ್ಲಿ ಮನೆ ನೇರಕ್ಕೆ ಅವರು ಬರ್ತಡೇ ಆಚರಣೆ ಮಾಡಿಕೊಂಡು ಅಲ್ಲಿಗೆ ಸಹಾಯ ಮಾಡಿಕೊಂಡು ಅಂದ್ರೆ ಎಲೆ ಮರೆ ಕಾಯ್ತಾರೆ. ಅವರು ಎಲ್ಲಿ ಮಾಡ್ತಿರಲಿಲ್ಲ. ಈ ಸತಿ ನಾವೆಲ್ಲ ವಾರ್ಡ್ನಲ್ಲಿ ನಮ್ಮ ಪದಾಧಿಕಾರಿಗಳು, ಮುಖಂಡರುಗಳು, ನಮ್ಮ ಹಿರಿಯರು ಎಲ್ಲ ಸ್ನೇಹಿತರ ಭಾಗ ಎಲ್ಲ ಸೇರ್ಕೊಂಡು ಇಲ್ಲ ಅಣ್ಣ ಒಂದು ಹುಡ್ತಬ್ಬನ ಒಂದು ಎಲ್ಲ ಜನರಿಗೋಸ್ಕರ ನಾವು ಮಾಡಬೇಕು ನಿಮ್ಗೆ ಅಂತೇಳಿ ನಾವು ಅವ್ರನ್ನ ಒಪ್ಪಿಸಿ, ಅವ್ರಿಗೆ ಬೇಡ ಅಂತಂದ್ರು ಆದ್ರೂ ಸಹ ನಾವು ಅವ್ರನ್ನ ಒಪ್ಪಿಸಿ ಮಾಡಬೇಕು ಅಂತೇಳಿ ಎಲ್ಲ ವಾರ್ಡ್ ವ್ಯಾಪ್ತಿ ಮತ್ತು ಸುತ್ತಮುತ್ತ ಎಲ್ಲಾ ವಾರ್ಡ್ಗಳು ಮತ್ತು ನಮ್ಮ ಎಲ್ಲಾ ಬಡಾವಣೆಗಳು, ಕೆಂಗೇರಿ ವಾರ್ಡ್ ಎಸ್ಪೆಷಲಿ ಏನಿದೆ ಎಲ್ಲಾ ಬಡಾವಣೆಯಲ್ಲಿ ಪ್ರತಿಯೊಂದು ಭಾಗದಿಂದ ಜನ ಬಂದು ಅವ್ರಿಗೆ ಶುಭ ಹಾರೈಸಿದ್ರೆ. ಆಮೇಲೆ ಅದೇ ರೀತಿ ಅವರು ಇವತ್ತು ಯಾವ ತರ ಆಚರಣೆ ಮಾಡ್ಕೊಂಡಿದ್ರೆ ಅಂದ್ರೆ ಬರೀ ಹುಟ್ಟಹಬ್ಬಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅಂತೇಳಿ ಇವತ್ತು ಒಂದು ಪೌರ ಕಾರ್ಮಿಕರನ್ನ ಕರೆದು ಅವರೆಲ್ಲರಿಗೂ ಅವ್ರಿಗೇನು ಪೌರ ಕಾರ್ಮಿಕ ಯಾವ ರೀತಿ ಗೌರವ ಸಲ್ಲಿಸಬೇಕು ಆ ತರ ಗೌರವ ಸಲ್ಲಿಸಿ ಅವ್ರನ್ನ ಸಂತೋಷವಾಗಿ ಬೀಳ್ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಬೆಂಗಳೂರು ಹಾಸ್ಪಿಟಲ್ ಅಂತೇಳಿ ಅವ್ರನ್ನು ಕರೆಸಿ ಒಂದು ರಕ್ತದಾನ ಶಿಬಿರ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಂದ ರಕ್ತದಾನ ಶಿಬಿರವನ್ನು ಮಾಡಿಸಿದ್ದಾರೆ. ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಬರುವಂತವರಿಗೆ ಒಂದು ತಿಂಡಿ ವ್ಯವಸ್ಥೆ ಇರೋದು ಮತ್ತೊಂದು ಮಗು ಎಲ್ಲ ಮಾಡಿದ್ದಾರೆ. ಎಲ್ಲ ಸರ್ಕಾರಿ ಅಧಿಕಾರಿಗಳು ಬಂದಿದ್ರು ಕೆಲವರು, ಆಮೇಲೆ ಎಲ್ಲ ಈ ಸಾಹಿತಿಗಳು ಬಂದಿದ್ರು, ಚಿಂತಕರು ಬಂದಿದ್ರು, ರಾಜಕೀಯ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ ಎಲ್ಲಾ ವರ್ಗದ ಸಹ ಜನಗಳು ಬಂದು ಅವರಿಗೆ ಒಂದು ಶುಭ ಕೋರಿದ್ದಾರೆ. ಇದೇ ರೀತಿ ಅವರು ನಮ್ಮ ಮುನ್ರಾಜಣ್ಣವರು ಇದೇ ರೀತಿ ಎಲ್ಲ ಜನಪರ ಕಾರ್ಯಗಳನ್ನು ಮಾಡ್ಕೊಂಡು ಮುಂದುವರಿತಾ ಇದ್ದಾರೆ. ಮುಂದಿನ ಸಹ ಮುಂದುವರಿಲಿ. ಈಗ ನಾನೊಂದು ವಿಚಾರ ಹೇಳೋದು, ಒಬ್ಬ ವಾರ್ಡ್ ಅಧ್ಯಕ್ಷನಾಗಿ ನಾನು ಹೇಳುವಂಥದ್ದು ಏನಂದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದವರು 2010ರೂ ಸಹ ಇವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಅದು ಕೈ ತಪ್ಪೋಯ್ತು ನಾನಾ ಕಾರಣದಿಂದ. 2015ರೂ ಸಹ ಇಲ್ಲಿ ಕ್ಯಾಟಗರಿ ಆಗಿರೋ ಪಕ್ಷದ ಕೆಂಗೇರಿ ವಾರ್ಡ್ನಲ್ಲಿಗೂ ಸಹ ಅವತ್ತು ಸಹ ಅವಕಾಶ ವಂಚಿತರಾದ್ರು. ಇಷ್ಟೆಲ್ಲ ಅವಕಾಶ ವಂಚಿತರಾದ್ರೂ ಸಹ ಅವರು ಯಾವತ್ತೂ ಸಹ ಪಕ್ಷದ್ರೋಹವನ್ನು ಮಾಡಲಿಲ್ಲ, ಪಕ್ಷ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಪಕ್ಷ ಒಂದು ತಾಯಿ ಸಮಾನ ಅಂತೇಳಿ ಉಳ್ಕೊಂಡಿದ್ದಾರೆ. ಹಂಗಾಗಿ ಈ ಬರ್ತಕ್ಕಂಥ ಮುಂದಿನ GBA ಚುನಾವಣೆಯಲ್ಲಿ ವಾರ್ಡ್ ನಂಬರ್ 21 ಕೆಂಗೇರಿ ವಾರ್ಡ್ಗೆ ನಮ್ಮ ಪಕ್ಷದ ನಾಯಕರುಗಳು ಅವ್ರನ್ನ ಗುರುತಿಸಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು ಅವ್ರ ಗೆಲ್ಲಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ರೀತಿ ಎಲ್ಲ ಜನರ ಅಭಿಪ್ರಾಯ ಇವತ್ತು ಯಾರ ಬಾಯಿಂದಲೇ ಕೇಳಿ, ಇಡೀ ವಾರ್ಡ್ನಲ್ಲಿ ಯಾವುದೇ ಮೂಲೆಗೂ ಕೇಳಿ ಬಿಜೆಪಿಯಿಂದ ಮುನ್ರಾಜಣ್ಣರ ಅಭ್ಯರ್ಥಿಯಿಂದ ಈಜೆ ಗೆಲ್ತಾರೆ ಬಿಡಿ ಅನ್ನೋದು ಜನಗಳು ಸಹ ವಾಲಂಟಿಯರ್ ಹೇಳ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆ ಅವಕಾಶ ಆಗ್ಬೇಕು ಅಂತೇಳಿ. ಆ ರೀತಿ ಆಗಲಿ ಅಂತೇಳಿ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಮಂಡಲಾಧ್ಯಕ್ಷ ಇರ್ಬೋದು, ಜಿಲ್ಲಾಧ್ಯಕ್ಷ
ಇರ್ಬೋದು, ನಮ್ಮ ಹೈಕಮಾಂಡ್ ಶೋಭಾ ಕರಂದ್ಲಾಜೆ ಮೇಡಮ್ ಇರ್ಬೋದು, ಪ್ರತಿಯೊಬ್ಬರಿಗೂ ನಾನು ಒಬ್ಬ ವಾರ್ಡ್ ಅಧ್ಯಕ್ಷನಾಗಿ ಹೇಳಿದ್ರು ಇಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಪಕ್ಷವರು ಸುದೃಢವಾಗಿ ಬೆಳೆಸ್ತಾ ಇದ್ದಾರೆ. ಇವತ್ತು ಸಹ ಯಾವುದೇ ರೀತಿಯ ಕೆಲವರು ಏನಾಗಿದೆ, ಕೆಲವು ವಾರ್ಡ್ಗಳಲ್ಲಿ ಇವತ್ತು SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಅವರು ಹಿಂದೆ ಮುಂದೆ ಕೆಲವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಹೇಗೆ ನಾವು ಏನು ಮಾಡೋದು ಎಷ್ಟು ಮಾಡೋದು ಅಂತ. ಇವರು ನಿರಂತರವಾಗಿ ಏನು ಸಹಕಾರ ಬೇಕು SIR ಮಾಡೋದಿರಲಿ, ಮತ್ತೊಂದು ಇಲ್ಲಿ ಪಕ್ಷ ಚಟುವಟಿಕೆಗಳಿಗೆ ಎಲ್ಲಾ ರೀತಿಯೂ ಸಹಕಾರ ನಾನು ಕೊಡ್ತೀನಿ, ನೀವು ಕೆಲಸ ಮಾಡಿ ಅಂತೇಳಿ ಅವರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ. ಬಟ್ ಎಲ್ಲೇ ಏನೇ ಕೊಟ್ಟರು ಎಲ್ಲೂ ಹೇಳ್ಬೇಡಿ ಅಂತಾರೆ. ನಾನು ಕೊಟ್ಟಿರ್ತಕ್ಕಂಥ ಯಾರಿಗೂ ಹೇಳ್ಬೇಡಿ ದಯವಿಟ್ಟು. ಅಂದ್ರೆ ನಾವು ಮಾಡುವಂತ ಕೆಲಸ ಪಕ್ಷಕ್ಕೋಸ್ಕರ ನಾವು ಮಾಡ್ಬೇಕು ಅಂತೇಳಿ ಒಂದು ಅವರು ಅಪೇಕ್ಷೆ ಆಗಿದೆ. ಇವತ್ತು ಇನ್ನೊಂದೇನಂದ್ರೆ ಕುಟುಂಬದವರು ಬೇರೆಯವರು ಬರ್ತಡೇ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಅದ್ದೂರಿಯಾಗಿ ರೋಡಲ್ಲೆಲ್ಲ ಪೆಂಡಲ್ ಹಾಕೊಂಡು ಅವೆಲ್ಲ ತರ ಮಾಡ್ತಾರೆ. ಇವತ್ತು ಅವ್ರು ಯಾವ ತರದ ಮಾಡಿಲ್ಲ, ಮನೆತವೇನೆ ಸರಳ ರೀತಿಯಾಗಿನೇ ಹೆಚ್ಚುಗಟ್ಟಾಗಿ ಚೊಕ್ಕವಾಗಿ ಅದ್ಭುತವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಸಹ ಮುಂದಿನ ದಿನಗಳು ಇದೇ ರೀತಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಅವ್ರಿಗೆ ಆ ಭಗವಂತ ಸುಖ, ನೆಮ್ಮದಿ, ಶಾಂತಿ, ಆರೋಗ್ಯ, ಐಶ್ವರ್ಯ ಸಹಕಾರವನ್ನು ಕೊಡಿ. ರಾಜಕೀಯ ಕ್ಷೇತ್ರದಲ್ಲಿ ಅವರು ಅತಿ ಹೆಚ್ಚಿನ ಉನ್ನತವಾದ ಸ್ಥಾನಕ್ಕೆ ಬೆಳಲಿಕ್ಕೆ ಪಕ್ಷನು ಸಹಕಾರ ಕೊಡಬೇಕು, ಆ ಭಗವಂತನ ಸಹಕಾರ ಕೊಡ್ಲಿ ಅಂತ ಹೇಳಿ